ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ಕಾಮರ್ಸ್ ವಿತ್ ಸಿದ್ಧಾರ್ಥ ಕುಂಬಾರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಂಪಲ್ ಪ್ರಾಬ್ಲಮ್ ಅನ್ನ ಏನ್ ಮಾಡ್ತಾ ಇದ್ದೇವಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಏನ್ ಮಾಡ್ರಿ ಈ ವಿಡಿಯೋಸ್ಗಳನ್ನ ಶೇರ್ ಮಾಡ್ರಿ. ಹಂಗಂದ್ರ ಕ್ವಶನ್ ನೋಡೋಣ ಬನ್ನಿ. From the following information, compute income from business of Mr. Satvik. Net profit as per profit and loss account, that is rupees 6,60,000. The profit is arrived at after taking into account the following: salary of staff 60,000, salary of proprietor rupees 60,000, winning from lotteries rupees 1,20,000, agriculture income rupees 1,40,000, long-term capital gain, that is rupees 60,000, purchase of NSC, National Savings Certificate, rupees 30,000, purchase of furniture, rupees 90,000. ಸೊ ಈ ರೀತಿ ಏನ್ ಮಾಡ್ಯಾರಪ್ಪ ಅಥವಾ ನಿಮಗ ಒಂದು ಕ್ವಶನ್ ಅನ್ನ ಕೊಟ್ಟಾರ. ಸೊ ಈ ಕ್ವಶನ್ ಏನಕ್ಕೆಪ್ಪ ಅಥವಾ ನಿಮಗ 5 ಮಾರ್ಕ್ಸ್ ಬರ್ತಕ್ಕಂತ ಒಂದು ಕ್ವಶನ್. ಸೊ ಎಕ್ಸಾಮಿನೇಷನ್ ದಾಗ ಏನಕ್ಕೈತ್ರಿ 5 ಮಾರ್ಕ್ಸ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು ಸಿಂಪಲ್ ಕ್ವಶನ್ ಅನ್ನ ಏನ್ ಮಾಡ್ತಾರೆ ನಿಮ್ಗ ಕೇಳ್ತಾರ. ಸೊ ಈ ಕ್ವಶನ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಏನ್ ಮಾಡೋಣ್ರಿ ಕ್ಯಾಲ್ಕುಲೇಷನ್ ಮಾಡೋಣ ಬನ್ನಿ. ಸೊ ಮಿಸ್ಟರ್ ಸಾತ್ವಿಕ್, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2025-26 ಪರ್ಟಿಕ್ಯುಲರ್ಸ್ ರೂಪೀಸ್. ಹಂಗಾರ ನಾ ಫಸ್ಟ್ ಏನ್ ತಗೋಬೇಕ್ರಿ? ಸೊ ಯಾವ ರೀತಿ ನಾವು ಫಾರ್ಮೆಟ್ ಅನ್ನ ಡಿಸ್ಕಷನ್ ಮಾಡ್ಕೊಂಡ್ ಬಂದಿವಿ, ಲಾಸ್ಟ್ ಕ್ಲಾಸಸ್ ಒಳಗೆ ಪ್ರಾಬ್ಲಮ್ಸ್ ಗಳನ್ನು ಕೂಡ ಡಿಸ್ಕಷನ್ ಮಾಡಿವಿ. ಸೊ ಫಸ್ಟ್ ಏನ್ ತಗೋತೀವಿ ನಾವು ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್. ಸೊ ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್ ಎಷ್ಟೈತ್ರಿ 6,60,000. ಹಂಗಾರ ಇದಕ್ಕೆ ಏನ್ ಆಡ್ ಮಾಡ್ತೀವಿ? ಡಿಸ್ಅಲವಬಲ್ ಎಕ್ಸ್ಪೆನ್ಸಸ್ ಗಳನ್ನ ಏನ್ ಮಾಡ್ತೀವಿ ಆಡ್ ಮಾಡ್ತೀವಿ. ಸೊ ಡಿಸ್ಅಲವಬಲ್ ಎಕ್ಸ್ಪೆನ್ಸಸ್ ನಮಗೆ ಏನ್ ಮಾಡ್ಯಾಡ್ರಿ ಇಲ್ಲೆಲ್ಲಾ ಎಕ್ಸ್ಪೆನ್ಸಸ್ ಗಳನ್ನ ಕೊಟ್ಟಾನ. ಬಟ್ ನಾವೇನ್ ಮಾಡ್ಬೇಕ್ರಿ ಡಿಸ್ಅಲವಬಲ್ ಎಕ್ಸ್ಪೆನ್ಸಸ್ ಗಳನ್ನ ಏನ್ ಮಾಡ್ಬೇಕ್ರಿ ಆಡ್ ಮಾಡ್ಬೇಕು. ಏನ್ ಆಡ್ ಮಾಡ್ಬೇಕ್ರಿ ಡಿಸ್ಅಲವಬಲ್ ಎಕ್ಸ್ಪೆನ್ಸಸ್. ಹಂಗಾರೆ ಡಿಸ್ಅಲವಬಲ್ ಎಕ್ಸ್ಪೆನ್ಸಸ್ ಯಾವ್ದಾವು? ನೋಡಿ. ಸೊ ಡಿಸ್ಅಲವಬಲ್ ಎಕ್ಸ್ಪೆನ್ಸಸ್ ಯಾವುವು? ಸ್ಯಾಲರಿ ಆಫ್ ಸ್ಟಾಫ್ ಇದು ಏನಕ್ಕೈತಪ್ಪ ಅಂತಂದ್ರ ಬಿಸ್ನೆಸ್ ದಾಗ ಎಂಪ್ಲಾಯಿಗಳಿಗೆ ಕೊಡ್ತಕ್ಕಂತ ಸ್ಯಾಲರಿ. ಸೊ ಹಂಗಾರೆ ಇದು ಅಲವಬಲ್ ಎಕ್ಸ್ಪೆನ್ಸಸ್. ಸೊ ಆ ಕಾರಣಕ್ಕ ಸ್ಯಾಲರಿ ಟು ಸ್ಟಾಫ್ ನಾವು ಡಿಸ್ಅಲವಬಲ್ ಎಕ್ಸ್ಪೆನ್ಸಸ್ ಅನ್ನಕ್ ಬರುದಿಲ್ಲ. ಇದು ಏನ್ರಿಪ್ಪ ಅಂತಂದ್ರ ಅಲವಬಲ್ ಎಕ್ಸ್ಪೆನ್ಸಸ್. ಸೊ ಇದನ್ನ ನಾವು ಆಡ್ ಮಾಡಕ ಬರುದಿಲ್ಲ. ಸೊ ದೆನ್ ಸ್ಯಾಲರಿ ಆಫ್ ಪ್ರೊಪ್ರೈಟರ್ ಏನ್ರಿ ಸ್ಯಾಲರಿ ಆಫ್ ಪ್ರೊಪ್ರೈಟರ್. ಸೊ ಪ್ರೊಪ್ರೈಟರ್ ಅಂತಂದ್ರ ತಮ್ಮಷ್ಟಕ್ಕೆ ತಾವೇ ಏನ್ ಮಾಡಾಕತ್ತಾರ ಇಲ್ಲೇ ಸ್ಯಾಲರಿಯನ್ನ ತಗೊಳ್ತಕ್ಕಂಥದ್ದು. ಸೊ ತಾವೇ ಕೆಲಸ ಮಾಡಿ ಸೊ ತಮ್ಮಲ್ಲೇ ತಮ್ಮ ಕಂಪನಿ ಒಳಗ ತಮ್ಮ ಬಿಸ್ನೆಸ್ ಒಳಗೆ ಏನ್ ಮಾಡಕತ್ತಾರ ಇಲ್ಲೇ ಸ್ಯಾಲರಿ ತಗೊಳ್ತಕ್ಕಂಥದ್ದು. ಸೊ ಅಂತದ್ ಏನಕ್ಕೈತಪ್ಪ ಅಂತಂದ್ರೆ ಇಲ್ಲೇ ಡಿಸ್ಅಲವಬಲ್ ಎಕ್ಸ್ಪೆನ್ಸಸ್ ಆಕೈತಿ. ಏನಕ್ಕೈತ್ರಿ ಡಿಸ್ಅಲವಬಲ್ ಎಕ್ಸ್ಪೆನ್ಸಸ್. ಹಂಗಾರ ಸ್ಯಾಲರಿ ಆಫ್ ಪ್ರೊಪ್ರೈಟರ್ ಏನ್ ಮಾಡ್ಬೇಕ್ರಿ ಆಡ್ ಮಾಡ್ಬೇಕು. ದಟ್ ಈಸ್ ಸ್ಯಾಲರಿ ಟು ಪ್ರೊಪ್ರೈಟರ್ 60,000. ಇದು ಏನ್ರಿ ಡಿಸ್ಅಲವಬಲ್ ಎಕ್ಸ್ಪೆನ್ಸಸ್. ದೆನ್ ಸೊ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಇದು ಅದರ್ ಹೆಡ್ ಇನ್ಕಮ್. ಇದನ್ನ ಏನ್ ಮಾಡ್ತೀವಪ್ಪ ಅಂತಂದ್ರ ಲೆಸ್ ಒಳಗ್ ತಗೋತೀವಿ. ದಟ್ ಈಸ್ ಡಿಸ್ಅಲವಬಲ್ ಇನ್ಕಮ್ಸ್ ಅಥವಾ ಅದರ್ ಹೆಡ್ ಇನ್ಕಮ್ ಅಂತ ಏನ್ ಕರಿತೀವಿ ಅಲ್ಲೇ ಕನ್ಸಿಡರ್ ಮಾಡ್ತೀವಿ. ದೆನ್ ಅಗ್ರಿಕಲ್ಚರ್ ಇನ್ಕಮ್. ಸೊ ಈ ಅಗ್ರಿಕಲ್ಚರ್ ಇನ್ಕಮ್ ಏನಕ್ಕಪ್ಪ ಅಂತಂದ್ರ ಎಕ್ಸಮ್ಟೆಡ್. ಸೊ ಟೋಟಲಿ ಟ್ಯಾಕ್ಸ್ ಇಂದ ಏನೈತ್ರಿ ಇದು ಎಕ್ಸಮ್ಷನ್ ಐತಿ. ಸೊ ಇದನ್ನು ಕೂಡ ಏನ್ ಮಾಡ್ತೀವಿ ನಾವು ಎಕ್ಸಮ್ಷನ್ ಅಂದ್ರ ಅದರ್ ಹೆಡ್ಸ್ ಇನ್ಕಮ್ ಅಥವಾ ಎಕ್ಸಮ್ಟೆಡ್ ಒಳಗೆ ಏನ್ ಮಾಡ್ತೀವಿ ಲೆಸ್ ಮಾಡ್ತೀವಿ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಇದನ್ನು ಕೂಡ ಏನಪ್ಪಾ ಅಂತಂದ್ರ ಅದರ್ ಹೆಡ್ ಇನ್ಕಮ್ ಆಕೈತಿ. ಸೊ ಅದನ್ನು ಕೂಡ ಏನ್ ಮಾಡ್ತೀವಿ ನಾವು ಇಲ್ಲೇ ಲೆಸ್ ಮಾಡ್ತೀವಿ. ಸೊ ದೆನ್ ಪರ್ಚೇಸ್ ಆಫ್ NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಸೊ ಇದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಸೊ ಆ ಕಾರಣಕ್ಕೆ ಏನ್ ಮಾಡ್ಕೋಬೇಕು ಇದನ್ನ ಆಡ್ ಮಾಡಬೇಕು. ಸೊ ರೆವಿನ್ಯೂ ಎಕ್ಸ್ಪೆನ್ಸಸ್ ಗಳನ್ನ ಮಾತ್ರ ಏನ್ ಮಾಡ್ತೀವಪ್ಪ ಅಥವಾ ನಾವು ಡಿಸ್ಅಲವಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಬಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಸೊ ಅದು ಎಕ್ಸ್ಪೆಂಡಿಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರ್ತೈತಿ. ಸೊ ಆ ಕಾರಣಕ್ಕೆ ಏನ್ ಮಾಡ್ಕೋಬೇಕ್ರಿ ಡಿಸ್ಅಲವಬಲ್ ಎಕ್ಸ್ಪೆನ್ಸಸ್ ಒಳಗೆ ಆಡ್ ಮಾಡ್ಕೋಬೇಕು. ದಟ್ ಈಸ್ ಪರ್ಚೇಸ್ ಆಫ್ NSC ಎಷ್ಟೈತ್ರಿ 30,000. ದೆನ್ ಪರ್ಚೇಸ್ ಆಫ್ ಫರ್ನಿಚರ್ ಕೂಡ ಏನಕ್ಕೈತಪ್ಪ ಅಂತಂದ್ರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಕೈತಿ. ಸೊ ಆ ಕಾರಣಕ್ಕೆ ಅದನ್ನ ಏನ್ ಮಾಡ್ಕೋಬೇಕ್ರಿ ಆಡ್ ಮಾಡ್ಕೋಬೇಕು. ದಟ್ ಈಸ್ ಪರ್ಚೇಸ್ ಆಫ್ ಫರ್ನಿಚರ್ ಎಷ್ಟೈತ್ರಿ ಅಮೌಂಟ್ 90,000. ಸೊ ಈ ಮೂರು ಏನದಪ್ಪ ಅಂತಂದ್ರ ನಮಗ
ಡಿಸಲೋಬಲ್ ಎಕ್ಸ್ಪೆನ್ಸಸ್. ಸ್ಯಾಲರಿ ಟು ಪ್ರೊಪ್ರೈಟರ್ ತಮ್ಮಷ್ಟಕ್ಕೆ ತಾವು ಸ್ಯಾಲರಿ ತೊಗೊಳತ್ತಾರ, ಇದು ತಪ್ಪಾಕೈತಿ, ಇದು ಡಿಸಲೋಬಲ್ ಎಕ್ಸ್ಪೆನ್ಸಸ್. ಪರ್ಚೇಸ್ ಆಫ್ NSC ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಪರ್ಚೇಸ್ ಆಫ್ ಫರ್ನಿಚರ್ ಇದನ್ನು ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಆ ಕಾರಣಕ್ಕೆ ಏನ್ ಮಾಡಿದ್ವಿ, ಎಕ್ಸ್ಪೆನ್ಸಸ್ ಗಳನ್ನ ಆಡ್ ಮಾಡಿದ್ವಿ. ಹಂಗಾರ ಟೋಟಲ್ 8,40,000. ಸೊ ದೆನ್ ಇದನ್ನ ಆದ ತಕ್ಷಣ ಏನ್ ಮಾಡ್ತೀವಿ ನಾವು, ಲೆಸ್ ಅದರ್ ಹೆಡ್ ಇನ್ಕಮ್ಸ್ ಅಂಡ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಥವಾ ಎಕ್ಸಮ್ಟೆಡ್ ಇನ್ಕಮ್ಸ್ ಗಳನ್ನ ಏನ್ ಮಾಡ್ಬೇಕ್ರಿ, ಲೆಸ್ ಮಾಡಬೇಕು. ಹಂಗಾರ ನಮ್ಮ ಯಾವ್ದವ್ರಿ ಇಲ್ಲಿ ನೋಡ್. ಸೊ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಏನ್ರಿ, ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಇದು ಏನಪ್ಪಾ ಅಂತಂದ್ರ ಅದರ್ ಹೆಡ್ ಇನ್ಕಮ್. ಆ ಕಾರಣಕ್ಕೆ ಏನ್ ಮಾಡ್ಕೋಬೇಕ್ರಿ, ಲೆಸ್ ಮಾಡ್ಕೋಬೇಕು. ದಟ್ ಈಸ್ 1,20,000. ಡನ್. ಅಗ್ರಿಕಲ್ಚರ್ ಇನ್ಕಮ್, ಸೊ ಇದು ಎಕ್ಸಮ್ಟೆಡ್ ಇನ್ಕಮ್ ಐತಿ, ಇದನ್ನು ಕೂಡ ಏನ್ ಮಾಡ್ಕೋಬೇಕ್ರಿ, ಲೆಸ್ ಮಾಡ್ಕೋಬೇಕು. ದಟ್ ಈಸ್ 1,40,000. ಇನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನೈತಿಪ್ಪ ಅಂತಂದ್ರ ಅದರ್ ಹೆಡ್ ಇನ್ಕಮ್ ಐತಿ. ಸೊ ದಟ್ ಈಸ್ 60,000. ಇದನ್ನು ಕೂಡ ಏನ್ ಮಾಡ್ಕೋಬೇಕ್ರಿ, ಲೆಸ್ ಮಾಡ್ಕೋಬೇಕು. ಸೊ ಟೋಟಲ್ 3 ಐಟಮ್ಸ್ ಗಳನ್ನ ಏನ್ ಮಾಡಾತೀವಿ, ಇಲ್ಲಿ ಲೆಸ್ ಮಾಡಾಕತ್ವಿ. ಸೊ ವಿನ್ನಿಂಗ್ ಫ್ರಮ್ ಲಾಟ್ರಿ ಅಂತಕ್ಕಂಥದ್ದು ಅದರ್ ಹೆಡ್ ಇನ್ಕಮ್ ಐತಿ, ಅಗ್ರಿಕಲ್ಚರ್ ಇನ್ಕಮ್ ಅಂತಕ್ಕಂಥದ್ದು ಎಕ್ಸಮ್ಟೆಡ್ ಇನ್ಕಮ್ ಐತಿ. ಸೊ ದೆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಕ್ಕಂಥದ್ದು ಅದರ್ ಹೆಡ್ ಇನ್ಕಮ್ ಐತಿ. ಸೊ ದೆನ್ ಟೋಟಲ್ 3,20,000. ಸೊ 8,40,000 ಒಳಗ 3,20,000 ಲೆಸ್ ಮಾಡ್ರಿ, ಎಷ್ಟ್ ಬರ್ತೈತಿ ನೋಡ್ರಿ, 5,20,000. ಸೊ ಆ ಬಂದ್ ಆನ್ಸರ್ ಏನ್ ಕರಿತೀವಪ್ಪ ಅಂತ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್. ಏನಂತ ಕರಿತೀವಿ, ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಈ ರೀತಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಎಕ್ಸಾಮಿನೇಷನ್ ಒಳಗ 5 ಮಾರ್ಕ್ಸ್ ನಿಮ್ಗೆ ಏನ್ ಮಾಡ್ತಾನೆ, ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ದಯವಿಟ್ಟು ಎಕ್ಸಾಮಿನೇಷನ್ ಒಳಗ ಕಂಪಲ್ಸರಿ ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಪ್ರೊಫೆಷನ್ ಕಂಪಲ್ಸರಿ ಕ್ವಶನ್ ಅನ್ನ ಏನ್ ಮಾಡ್ತಾನೆ, ಕೇಳೇ ಕೇಳ್ತಾನ. ಒಂದು 5 ಮಾರ್ಕ್ಸ್ ಕೇಳ್ತಾನ, ಒಂದು 10 ಮಾರ್ಕ್ಸ್ ಕೇಳ್ತಾನ. ಸೊ ಇಲ್ಲಿ ತನಕ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಏನ್ ಮಾಡ್ರಿ, ಈ ವಿಡಿಯೋಸ್ ಗಳನ್ನ ಶೇರ್ ಮಾಡ್ರಿ. ಸೊ ಮುಂದಿನ ವಿಡಿಯೋದಾಗ ಮತ್ತೊಂದು ಪ್ರಾಬ್ಲಮ್ಸ್ ಗಳನ್ನ ಏನ್ ಮಾಡೋಣ್ರಿ, ಡಿಸ್ಕಷನ್ ಮಾಡೋಣ. ಸೊ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.